ಒಂದು ಬಟ್ಲು ಮಾವಿನ ಹಣ್ಣು, ಸಕ್ಕರೆ, ಬಾದಾಮಿ ಗೋಡಂಬಿ, ಸಣ್ಣದಾಗಿ ಹೆಚ್ಚಿರೋ ಬಾದಾಮಿ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಬಾದಾಮಿ ಪೌಡ್ರು ಮತ್ತು ಹಾಲು. ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆಗೆ ಹಾಕಿರುವಂತಹ ಅರ್ಧ ಲೀಟ್ರು ಹಾಲು ಕಾಯಕ್ಕಿಡ್ಬೇಕೀಗ. ಅದು ಚೆನ್ನಾಗಿ ಕಾಯಬೇಕು. ಈಗ ಮಿಕ್ಸಿ ಮಾಡಲು ಒಂದು ಜಾರಿಗೆ ಒಂದು ಬಟ್ಲು ಮಾವಿನ ಹಣ್ಣು ಹೆಚ್ಕೊಂಡಿರೋಂತಹ ಮಾವಿನ ಹಣ್ಣನ್ನು ಹಾಕಿ ನೈಸಾಗಿ ರುಬ್ಕೊಬೇಕು. ನೈಸಾಗಿ ರುಬ್ಕೊಂಬಂದಾಗಿದೆ. ಮಿಕ್ಸಿ ಮಾಡಲು ಜಾರಿಗೆ ನಾವು ಬಾದಾಮಿ ಗೋಡಂಬಿ ಏಲಕ್ಕಿ ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು. ಇವಾಗ ನೈಸಾಗಿ ರುಬ್ಕೊಂಬಂದಾಗಿದೆ. ಇವಾಗ ಹಾಲು ಕಾದಿದೆ. ಅರ್ಧ ಲೀಟ್ರ್ ಹಾಲು ಇಟ್ಟಿದ್ದು ನಾವು ಈಗ ಕುದ್ದಿ ಕಮ್ಮಿ ಆಗಿದೆ. ಈಗ ಕಮ್ಮಿ ಆಗಿರೋಂಥ ಹಾಲಿಗೆ ನಾವು ಒಂದು ಸಕ್ಕರೆನ ನೋಡ್ಕೊಂಡು ಹಾಕೋಬೇಕು. ನಮಗೆ ಸ್ವೀಟ್ ಎಷ್ಟು ಬೇಕೋ, ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಆಗಿರುತ್ತೆ. ಹಂಗಾಗಿ ನಾವು ಸಕ್ಕರೆ ನೋಡಿಕೊಂಡು ನಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ಹಾಕೋಬೇಕಾಗತ್ತೆ. ನಾನೊಂದು 3 ಸ್ಪೂನ್ ಹಾಕ್ತೀನಿ. 3 ಸ್ಪೂನಿಗೆ ಹಾಕಿದ್ದೀನಿ. ಹಾಕಿ ಕ್ಲೀನಾಗೆ ಕೈ ಆಡಿಸ್ಬೇಕು. ಇದನ್ನ ಇವಾಗ ರುಬ್ಕೊಂಡಿರೋಂತಹ ಬಾದಾಮಿ ಗೋಡಂಬಿ ಏಲಕ್ಕಿ ಇದು ಸಮೇತ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಕುದಿಬೇಕು. ಇದು ಸಮೇತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಾದಾಮಿ ಪೌಡರ್ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ. ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇವಾಗ ತಣ್ಣಗಾಗಕ್ಕೆ ಬಿಡ್ಬೇಕು. ಇದನ್ನ ತಣ್ಣಗಾದ್ಮೇಲೆ ಮಾವಿನ ಹಣ್ಣಿನ ಜೊತೆಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಮಾವಿನ ಹಣ್ಣಿನ ಜೊತೆಗೆ ನಾವು ಹಾಲು ಚೆನ್ನಾಗಿ ಕುದಿಸಿ ಹಾಲಿನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ರುಬ್ಕೊಂಡ್ಬರ್ತೀವಿ. ಇವಾಗ ಹಾಲು ಹಾಕಿ ರುಬ್ಕೊಂಬಂದೆ. ಈಗ ರುಬ್ಕೊಂಬಂದಿರೋದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಮಾವಿನ ಹಣ್ಣು ಇದಕ್ಕೆ ಹಾಕೋಣ. ಮತ್ತೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದನ್ನು ಸಮೇತ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾಗಿದೆ. ಈಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ನಾವು ಒಂದು ಟೈಟಾಗಿರೋಂಥ ಒಂದು ಬಾಕ್ಸಿಗೆ ಹಾಕೊಬೇಕೀಗ. ಈಗ ಬಾಕ್ಸಿಗೆ ಹಾಕೊಂಡಿದ್ದೀವಿ. ಬಾಕ್ಸಿಗೆ ಹಾಕೊಂಡ್ಮೇಲೆ ಇದ್ರ ಮೇಲೆ ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದು ಹಾಕಬೇಕು. ಹಾಕ್ಬಿಟ್ಟು ನಾವು ಟೈಟಾಗಿ ಮುಚ್ಚಿ ಐಸ್ ಕ್ಯೂಬಲ್ಲಿ ಇಡಬೇಕು. ಮಿನಿಮಮ್ ಅಂದ್ರೂ 4 ರಿಂದ 5 ಗಂಟೆವರೆಗೂ ಐಸ್ ಕ್ಯೂಬಲ್ಲಿ ಇಡಬೇಕು. ಇದನ್ನು ಈಗ ಐಸ್ ಕ್ಯೂಬಲ್ಲಿ ಇಟ್ಟು ಬರ್ತೀನಿ. 4 ಅವರ್ ಐಸ್ ಕ್ಯೂಬಲ್ಲಿ ಇಟ್ಟಿರುವಂತಹ ಮಾವಿನ ಹಣ್ಣು ಐಸ್ ಕ್ರೀಮ್ ರೆಡಿಯಾಗಿದೆ. ಈಗ ಇದನ್ನ ಒಂದು ಬಟ್ಲಿಗೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ.